ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಆಕ್ಟಿವ್ ಆಗಿದ್ರು. ಇನ್ನ ನಟ ದರ್ಶನ್ಗೆ ಕೊಲೆ ಆರೋಪಿಯೊಬ್ಬ ದೇವಸ್ಥಾನದಲ್ಲಿ ಸಾಥ್ ನೀಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕೇರಳದಲ್ಲಿ ನಟ ದರ್ಶನ್ರಿಂದ ಶತ್ರು ಸಂಹಾರ ಪೂಜೆ ಮಾಡಿಸಲು ಹೋಗಿದ್ರು ನಟ ದರ್ಶನ್. ದೇವಸ್ಥಾನದಲ್ಲಿ ನಟ ದರ್ಶನ್ ಜೊತೆಗಿದ್ದ ಪ್ರಜ್ವಲ್ ರಾಯ್. ಕೊಲೆ ಕೇಸ್ ಆರೋಪಿಗಳ ಜೊತೆ ನಟ ದರ್ಶನ್ ದೋಸ್ತಿ. ಕೇರಳದ ಮಾಡಾಯಿಕಾವು ಭಗವತಿ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಸಲು ನಟ ದರ್ಶನ್ ಮುಂದಾಗಿದ್ರು. ಪುತ್ತೂರಿನ ಸ್ನೇಹಿತರ ಮಾರ್ಗದರ್ಶನದಲ್ಲಿ ಹೋಗಿದ್ದ ದಚ್ಚು 2017ರ ಜಲೀಲ್ ಕೊಲೆ ಕೇಸ್ನ ಆರೋಪಿ ಪ್ರಜ್ವಲ್ ರಾಯ್. ಈ ಹಿಂದೆ ಕೊಲೆ ಕೇಸಲ್ಲಿ ಒಟ್ಟು 11 ಜನರ ಬಂಧನವಾಗಿತ್ತು. ಕೊಲೆ ಕೇಸ್ ಆರೋಪಿಗಳ ಜೊತೆ ನಟ ದರ್ಶನ್ ಸ್ನೇಹ ಬೆಳೆದಿತ್ತು. ನೀವು ನೋಡ್ಬೋದು ಚಿತ್ರದಲ್ಲಿ ನಟ ದರ್ಶನ್ ಪ್ರಜ್ವಲ್ ರಾಯ್ ಜೊತೆ ಇರೋದು, ಅವರೊಟ್ಟಿಗೆ ಧನ್ವೀರ್ ಕೂಡ ಸೇರಿಕೊಂಡಿರುವಂಥದ್ದು. ಇನ್ನು ದೇವಸ್ಥಾನದಲ್ಲಿ ಪ್ರಜ್ವಲ್ ರಾಯ್ ಮತ್ತು ನಟ ದರ್ಶನ್ ಪೂಜೆಗೆಂದು ತೆರಳಿದ್ರು. ಈ ವೇಳೆ ಪ್ರಜ್ವಲ್ ರಾಯ್ ಅವರನ್ನು ನೋಡಿದಂಥವರು ಗುಂಡಾಗಳ ಜೊತೆಗೆ ನಟ ದರ್ಶನ್ ನಂಟೇನು, ಈ ಹಿಂದೆ ಕೂಡ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ವಿಚಾರಕ್ಕಾಗಿ ಸಾಕಷ್ಟು ಚರ್ಚೆಯಲ್ಲಿದ್ದರು. ಇನ್ನು ಗುಂಡಾಗಳ ಜೊತೆ ಕೂತು ಕಾಫಿ ಸವಿಯುತ್ತಿರುವಂಥ ಚಿತ್ರಗಳು ಕೂಡ ನೀವು ನೋಡಿರಬಹುದು. ಗುಂಡಾಗಳ ಜೊತೆ ನಟ ದರ್ಶನ್ ಅವರ ಒಡನಾಟ ಯಾಕೆ, ಏನು ಅನ್ನೋ ಒಂದು ಪ್ರಶ್ನೆಯನ್ನು ಮೂಡ್ತಾ ಇದೆ. ಇನ್ನು ನಟ ದರ್ಶನ್ ಅವರ ಜೊತೆ ಮತ್ತೊಬ್ಬ ಗುಂಡ ಇರೋದನ್ನು ಗಮನಿಸಿದಂಥ ಜನ ಈಗ ನಟ ದರ್ಶನ್ಗೆ ಯಾಕೆ ಇಂಥವರ ಸ್ನೇಹ ಬೇಕು ಅನ್ನೋ ಒಂದು ಪ್ರಶ್ನೆ ಮೂಡಿದೆ. ಇನ್ನು ಶತ್ರು ಸಂಹಾರಕ್ಕಾಗಿ ಕೇರಳದ ದೇವಸ್ಥಾನವೊಂದರಲ್ಲಿ ಪೂಜೆ ಸಲ್ಲಿಸಲು ತೆರಳಿದ್ದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರಾಯ್ ಪ್ರತ್ಯಕ್ಷರಾಗಿದ್ದಾರೆ. ಇನ್ನು 2017ರ ಜಲೀಲ್ ಕೊಲೆ ಕೇಸ್ನ ಆರೋಪಿ ಈತ. ಈ ಹಿಂದೆ ಕೊಲೆ ಕೇಸ್ನಲ್ಲಿ ಒಟ್ಟು 11 ಜನರ ಬಂಧನವಾಗಿತ್ತು. ಕೊಲೆ ಕೇಸ್ ಆರೋಪಿಗಳ ಜೊತೆ ನಟ ದರ್ಶನ್ ಸ್ನೇಹ ಯಾಕೆ ಅನ್ನೋದು ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ನೋಡ್ಬೋದು ನೀವು ದೇವಸ್ಥಾನದಲ್ಲಿ ಮಗ ಮತ್ತು ನಟ ದರ್ಶನ್ ಅವರು, ಧನ್ವೀರ್ ಅವರು ಸಾಕಷ್ಟು ಅವರ ಸಂಗಡಿಗರ ಜೊತೆ ಕೇರಳದ ಒಂದು ದೇವಸ್ಥಾನಕ್ಕೆ ತೆರಳಿರುವಂಥ ಒಂದು ದೃಶ್ಯ. ಈ ವೇಳೆ ಪ್ರಜ್ವಲ್ ರಾಯ್ ಅವರು ಕೂಡ ಇದಕ್ಕೆ ಸಾಥ್ ನೀಡಿದ್ದಾರೆ. ಇನ್ನು ಈ ಹಿಂದೆ ಕೊಲೆ ಕೇಸ್ನಲ್ಲಿ ಆರೋಪಿಯಾದಂಥ ಒಬ್ಬ ಪ್ರಜ್ವಲ್ ರಾಯ್ 2017ರ ಜಲೀಲ್ ಕೊಲೆ ಕೇಸ್ನ ಆರೋಪಿ ಈತ. ಇವರ ಜೊತೆ ನಟ ದರ್ಶನ್ ಅವರ ನಂಟೇನು? ಈ ಹಿಂದೆ ಕೊಲೆ ಕೇಸಲ್ಲಿ ಒಟ್ಟು 11 ಜನರ ಬಂಧನವಾಗಿತ್ತು. ಕೊಲೆ ಕೇಸ್ ಆರೋಪಿಗಳ ಜೊತೆ ನಟ ದರ್ಶನ್ ಸ್ನೇಹ ಜೋರಾಗಿನೇ ಕೇಳಿ ಬರ್ತಾ ಇದೆ. ಇನ್ನು ನಟ ದರ್ಶನ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ಸಖತ್ ಆಕ್ಟಿವ್ ಆಗಿದ್ದರು. ಇನ್ನು ಡೆವಿಲ್ ಸಿನಿಮಾದ ಶೂಟಿಂಗಲ್ಲೂ ಕೂಡ ಭಾಗಿಯಾಗಿದ್ದರು ನಟ ದರ್ಶನ್. ಇನ್ನು ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ ಪ್ರಾರಂಭವಾಗಿತ್ತು. ಈಗ ಡೆವಿಲ್ ಶೂಟಿಂಗ್ ಅಂತ್ಯಗೊಂಡಿದ್ದು ಮೈಸೂರಿನಲ್ಲಿ. ಈಗ ಹೊರ ರಾಜ್ಯಗಳಲ್ಲೂ ಕೂಡ ಶೂಟಿಂಗ್ಗೆ ತೆರಳಲು ಮುಂದಾಗಿದ್ದರು ನಟ ದರ್ಶನ್. ಈ ವೇಳೆ ದರ್ಶನ್ ಶತ್ರು ಸಂಹಾರಕ್ಕಾಗಿ ದೇವಸ್ಥಾನವೊಂದಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ಪ್ರಜ್ವಲ್ ರಾಯ್ ಪ್ರತ್ಯಕ್ಷರಾಗಿದ್ದಾರೆ.